ಇನ್ನು ಹಮಾಸ್ ರೀತಿಯ ಪಾಕ್ ದಾಳಿಯನ್ನು ನಿಷ್ಕ್ರಿಯಗೊಳಿಸಿದೆ ಭಾರತ. ಜಮ್ಮು ಗುರಿಯಾಗಿಸಿ ಪಾಕ್ ನಿರಂತರ ದಾಳಿ ಮಾಡಿತ್ತು. ಇನ್ಫ್ಯಾಕ್ಟ್ ಜಮ್ಮು ಏರ್ಪೋರ್ಟ್ ಅನ್ನು ಕೂಡ ಟಾರ್ಗೆಟ್ ಮಾಡಿತ್ತು. L-70 ಗನ್ಗಳು ZU-23mm ಶಿಲ್ಕಾ ಸಿಸ್ಟಮ್ ಮೂಲಕ ಅದನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ನಮ್ಮ ಶಕ್ತಿ ಏನೇನಿದೆ, ನಮ್ಮ ಹತ್ರ ವೆಪನ್ಸ್ ಅಂತಕ್ಕಂಥದ್ದು ಪಾಕಿಸ್ತಾನಕ್ಕೆ ಗೊತ್ತೇ ಇಲ್ವಾ ಅಂತ ಪಾಕ್ ದಾಳಿಗೆ ಕೌಂಟರ್ ಅಟ್ಯಾಕ್ ಕೊಟ್ಟಿದೆ ಭಾರತೀಯ ಸೇನೆ. ಸೊ ಹಾಗಾಗಿ ಜಮ್ಮುವಿನಲ್ಲಿ ಪಾಕಿಸ್ತಾನದ ಡ್ರೋನ್ ದಾಳಿಯ ಯತ್ನವನ್ನು ವಿಫಲಗೊಳಿಸಲಾಗಿದೆ. ಅದೆಷ್ಟು ಪಾಕಿಸ್ತಾನದ ಡ್ರೋನ್ಗಳು ಈಗಾಗಲೇ ನಾಶ ಆಗಿದೆ ಅಂತಕ್ಕಂಥದ್ರ ಲೆಕ್ಕನೇ ಇಲ್ಲ. ಒಂದು ಅಂದಾಜು ಪ್ರಕಾರ 50 ಅಂತಾರೆ, 50ರಿಂದ 60 ಅಂತ. ಆ ದಾಳಿಯ ತೀವ್ರತೆಯನ್ನು ನೋಡ್ತಾ ಇದ್ರೆ ಪಾಕಿಸ್ತಾನಕ್ಕೆ ಈಗಾಗಲೇ ಗೊತ್ತಾಗಿದೆ ನಾವೇನು ಮಾಡೋಕ್ಕಾಗಲ್ಲ ಅಂತ. ಯಾಕೆಂದರೆ ಪಾಕಿಸ್ತಾನದ ಪ್ರಧಾನಿ ಮತ್ತು ಪಾಕಿಸ್ತಾನದ ರಕ್ಷಣಾ ಮುಖ್ಯಸ್ಥ ಯಾರು ಕಂಡು ಬರ್ತಾ ಇಲ್ಲ. ಮತ್ತೆ ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೋತೀನಿ. ಪ್ರಕಾಶ್, ಈಗ ಹಮಾಸ್ ರೀತಿಯ ದಾಳಿಗೆ ಪ್ರಯತ್ನ ಪಡ್ತು ಪಾಕ್ ಅಂತಕ್ಕಂಥದ್ದು, ಅದು ಹೇಗಿತ್ತು, ಅದನ್ನು ಹೇಗೆ ವಿಫಲಗೊಳಿಸ್ತು ಭಾರತೀಯ ಸೇನೆ? ಮುಖ್ಯವಾಗಿ ಪಾಕಿಸ್ತಾನ ಸೇನೆ ಒಂದಿಷ್ಟು ಶಸ್ತ್ರಾಸ್ತ್ರಗಳನ್ನು, ಅದರಲ್ಲೂ ಕೂಡ ಅಡ್ವಾನ್ಸ್ಡ್ ಟೆಕ್ನಾಲಜಿ ಹೊಂದಿರುವಂತಹ ಡ್ರೋನ್ಗಳ ಮೂಲಕವಾಗಿ ಭಾರತದ ಮೇಲೆ ದಾಳಿ ಮಾಡಬಹುದು. ಭಾರತ ಅದನ್ನು ತಡೆಯುವಂಥ ಪ್ರಯತ್ನಗಳು ಆಗೋದಿಲ್ಲ. ಅವರ ಒಂದು ಏನು ಟೆಕ್ನಾಲಜಿಗಿಂತ, ಅವರೊಂದು ಅಡ್ವಾನ್ಸ್ಡ್ ಟೆಕ್ನಾಲಜಿಗಿಂತ ನಾವು ಒಂದು ಹೆಜ್ಜೆ ಮುಂದಿದ್ದೀವಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಪಾಕಿಸ್ತಾನ ಇತ್ತು. ಆದರೆ ಅದು ಯಾವುದು ಕೂಡ ಇಲ್ಲಿ ವರ್ಕೌಟ್ ಆಗಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಸೊ ನಿರಂತರವಾಗಿ ದಾಳಿಗಳನ್ನು ನಡೆಸ್ತಾ ಇದ್ರು ಕೂಡ ಪ್ರತೀಕಾರದ ದಾಳಿ ಅನ್ನುವಂತಹ ರೀತಿಯಲ್ಲಿ ಪಾಕಿಸ್ತಾನ ದಾಳಿ ಮಾಡ್ತಾ ಇತ್ತು. ಅದಕ್ಕೆ ತಿರುಗೇಟನ್ನು ಕೊಡುವಂತಹ ಪ್ರಯತ್ನ ಭಾರತೀಯ ಸೇನೆಯಿಂದಲೂ ಕೂಡ ಆಗ್ತಾ ಇತ್ತು. ಒಂದು ಮಿನಿ ಡ್ರೋನ್ಗಳ ಮೂಲಕವಾಗಿ, ಜೊತೆಗೆ ಬೇರೆ ಬೇರೆ ಆಯಾಮಗಳ ಒಂದಿಷ್ಟು ಕ್ಷಿಪಣಿಗಳನ್ನು ಬಳಸಿಕೊಂಡು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಯಿತು. ಪ್ರಮುಖವಾಗಿ ಆರಂಭದಲ್ಲಿ ಭಾರತದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಯಿತು. ಆದರೆ ಅದು ಎಲ್ಲವೂ ಕೂಡ ಫೇಲ್ಯೂರ್ ಆಯಿತು. ಸೊ ದಿಟ್ಟ ಉತ್ತರ ಭಾರತದಿಂದ ಬರ್ತಾ ಇದ್ದ ಹಾಗೆ ಗಡಿಯಲ್ಲಿದ್ದಂತಹ ನಾಗರಿಕರನ್ನು ಟಾರ್ಗೆಟ್ ಮಾಡ್ತು ಅಲ್ಲಿ ಶೆಲ್ ದಾಳಿಯನ್ನು ನಡೆಸೋದಕ್ಕೆ ಮುಂದಾಯಿತು. ಜೊತೆಗೆ ಕ್ಷಿಪಣಿಗಳನ್ನು ಮತ್ತು ಡ್ರೋನ್ಗಳ ಮೂಲಕವಾಗಿ ದಾಳಿ ಮಾಡೋದಕ್ಕೆ ಮುಂದಾಯಿತು. ಒಂದೇ ಒಂದು ಉರಿ ಸೆಕ್ಟರ್ನಲ್ಲಿ ಒಂದು ಮಹಿಳೆ ಸಾವಾಗಿದೆ, ಜೊತೆಗೆ ಓರ್ವ ಮಹಿಳೆಗೆ ಗಂಭೀರ ಗಾಯ ಆಗಿದೆ. ಅದು ಒಂದು ಸಾವಿನ ಬಗ್ಗೆ ಮಾತ್ರ ಖಚಿತವಾಗಿರುವಂತಹ ಮಾಹಿತಿ ಇದೆ. ಸೊ ನಿರಂತರವಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪಾಕಿಸ್ತಾನಕ್ಕೆ ಪ್ರತಿಫಲ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಜೊತೆಗೆ ಭಾರತವನ್ನು ಅಥವಾ ಭಾರತೀಯ ಸೇನೆಯ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಯಾವ ಪ್ರಯತ್ನಗಳು ಕೂಡ ಆಗ್ತಾ ಇಲ್ಲ. ಎಷ್ಟೇ ದಾಳಿಯನ್ನು ನಡೆಸಿದ್ರೂ ಕೂಡ ಅದು ಎಲ್ಲವೂ ಕೂಡ ಫೇಲ್ಯೂರ್ ಆಗ್ತಾ ಇದೆ. ಟರ್ಕಿ ಜೊತೆಗೆ ಚೀನಾದಿಂದ ಬಂದಂತಹ ಒಂದಿಷ್ಟು ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಭಾರತದ ಮೇಲೆ ದಾಳಿ ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ಪಾಕಿಸ್ತಾನದ ನೆಲದಲ್ಲಿ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತಾ ಇದೆ. ಅಂಥ ಶಸ್ತ್ರಾಸ್ತ್ರಗಳನ್ನು ಭಾರತ ಹೊಡೆದುರುಳಿಸ್ತಾ ಇದೆ. ಸೊ ಈವರೆಗೆ 50ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಯಾವ ಡ್ರೋನ್ಗಳು ಕೂಡ ಭಾರತದ ನೆಲದಲ್ಲಿ ಜೀವ ಹಾನಿ ದೊಡ್ಡ ಮಟ್ಟದಲ್ಲಿ ಆಗೋದಕ್ಕೆ ಭಾರತೀಯ ಸೇನೆ ಕೂಡ ಮಾಡಿಲ್ಲ. ಹೀಗಾಗಿ ಎಷ್ಟೇ ಕಸರತ್ತನ್ನು ನಡೆಸ್ತಾ ಇದ್ರೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರ ಕೊಡುವಂತಹ ಯಾವ ಪ್ರಯತ್ನಗಳು ಕೂಡ ಸಫಲತೆ ಕಾಣ್ತಾ ಇಲ್ಲ. ಅರವಿಂದ್.